ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಮುಂದುವರೆದಿದೆ. ಈ ಬೆನ್ನಲ್ಲೇ ಪ್ರತಿಪಕ್ಷ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆಗಳು ಗರಿಗೆದರಿವೆ. ವಿವಾದಗಳಿಂದಲೇ ಭಾರಿ ಸೌಂಡ್ ಮಾಡುವ ಹಿಂದೂ ಹುಲಿ ಯತ್ನಾಳ್ಗೆ ಮತ್ತೆ ಬಿಜೆಪಿ ಬಾಗಿಲು ತೆರೆದುಕೊಳ್ಳುತ್ತಾ? ಅವರಿಗೆ ಶುಕ್ರ ದೆಸೆ ಶುರುವಾಗುತ್ತಾ? ಗುಮ್ಮಟನಗರಿಯ ಉಚ್ಚಾಟಿತ ಶಾಸಕನಿಗೆ ಬಿಜೆಪಿ ಹೈಕಮಾಂಡ್ ಸಾರಥ್ಯ ವಹಿಸುತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸತೊಡಗಿದೆ. ಹಾಗಾದರೆ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷಗಿರಿ ಕೈತಪ್ಪುತ್ತಾ? ವರಿಷ್ಠರು ಬೇರೆಯವರಿಗೆ ಸಾರಥ್ಯವನ್ನು ವಹಿಸ್ತಾರ ಅನ್ನುವಂಥ ಪ್ರಶ್ನೆಗಳಿಗೆ ಪುಷ್ಟಿ ಬರ್ತಾ ಇದೆ. ಹಾಗಾದರೆ ಈ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರುವ ಹೆಸರೇ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದೇ ಆದರೆ ಅದಕ್ಕೆ ಹಿಂದೂ ಹುಲಿ ಯತ್ನಾಳ್ ಹರ್ಹರು ಎಂಬ ಮಾತುಗಳು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿವೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿ ಕೇಳಿ ಹಿಂದೂ ಪ್ರತಿಪಾದಕ ಯಡಿಯೂರಪ್ಪ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಎನಿಸ್ಕೊಂಡ್ರು ಕೂಡ ಅವರೆಂದೂ ಕೂಡ ಹಿಂದೂವಾದಿಯಾಗಿ ನಡೆದುಕೊಂಡಿಲ್ಲ. ಕೋಮುವಾದಿಯಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡದ ದಾಖಲೆಗಳೇ ಇಲ್ಲ. ಯಡಿಯೂರಪ್ಪ ಪ್ರತಿ ಬಾರಿಯೂ ಕೂಡ ರೈತ ನಾಯಕರಾಗಿ ಗುರುತಿಸಿಕೊಂಡಂಥವರು. ಆದರೆ ಯತ್ನಾಳ್ ನೇರ ನುಡಿಯ ಹಿಂದೂವಾದಿ, ಮುಸ್ಲಿಂ ವಿರೋಧಿ. ಅಷ್ಟೇ, ಯಡಿಯೂರಪ್ಪ ಅವರ ವಿರೋಧಿ ಕೂಡ. ಹಿಂದೂ ಮಂತ್ರದಲ್ಲೇ ಶಾಸಕರಾಗಿ ಆಯ್ಕೆಯಾಗುತ್ತಾ ಬರ್ತಾ ಇದ್ದಾರೆ. ಅವರ ಹಿಂದೂವಾದವೇ ಅವರನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿರೋದು. ಹಾಗಾಗಿ ಹಿಂದೂವಾದಿಗೆ ರಾಜ್ಯದ ಸಾರಥ್ಯವನ್ನು ವಹಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕೆ ಯತ್ನಾಳ್ಗೆ ಸಾರಥ್ಯವನ್ನು ವಹಿಸೋದು ಅನ್ನೋದನ್ನ ನೋಡೋದಾದ್ರೆ, ಹಿಂದೂವಾದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಲಿಂಗಾಯತ ನಾಯಕ. ಯತ್ನಾಳ್ಗೆ ಸಾರಥ್ಯವನ್ನು ವಹಿಸಿದ್ರೆ ಲಿಂಗಾಯತರನ್ನ ಕೆಳಗಿಳಿಸಿದ್ರೂ ಕೂಡ ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು. ಮುಂದಿನ ಬಾರಿಯ ಚುನಾವಣೆಯಲ್ಲಿ ನಿರಾಯಾಸವಾಗಿ ಚುನಾವಣೆಯನ್ನ ಗೆದ್ದು ಬರಬಹುದು. ಲಿಂಗಾಯತ ಮತ ಬ್ಯಾಂಕ್ ಪೋಲಾಗದಂತೆ ನೋಡ್ಕೊಳ್ಬಹುದು. ಲಿಂಗಾಯತ ನಾಯಕರನ್ನ ಬಿಜೆಪಿ ಎಂದೂ ಕೂಡ ಮರ್ಯಾದೆ ಇಲ್ಲದಂತೆ ನಡೆಸ್ಕೊಂಡಿಲ್ಲ, ಕೇವಲವಾಗಿ ನೋಡಿಲ್ಲ ಅನ್ನೋದನ್ನು ಕೂಡ ಸಾಬೀತು ಮಾಡಿಕೊಳ್ಳಬಹುದು. ಹಾಗಾಗಿ ಯತ್ನಾಳ್ಗೆ ಸಾರಥ್ಯವನ್ನ ವಹಿಸೋದಕ್ಕೆ ಬಿಜೆಪಿಯ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ಇದ್ದು, ಯಡಿಯೂರಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ಬಳಿಕವೇ ಬಿಜೆಪಿ ವರಿಷ್ಠರು ಯತ್ನಾಳ್ಗೆ ಸಾರಥ್ಯವನ್ನು ವಹಿಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಿರೋದು. ಆದರೆ ಹೇಳಿ ಕೇಳಿ ಬದ್ಧವೈರಿ ಯತ್ನಾಳ್ಗೆ ಸಾರಥ್ಯ ವಹಿಸೋದಕ್ಕೆ ರಾಜಾಹುಲಿ ಅಂದುಕೊಂಡಷ್ಟು ಸುಲಭವಾಗಿ ಒಪ್ಕೊಳ್ತಾರಾ? ಹಾಗೊಮ್ಮೆ ಯಡಿಯೂರಪ್ಪ ಪುತ್ರನನ್ನ ಕೆಳಗಿಳಿಸಿದ್ದಲ್ಲಿ ಬಿಜೆಪಿಯ ಮತ ಬ್ಯಾಂಕ್ ಲಿಂಗಾಯತ ಸಮುದಾಯ ಅದನ್ನ ಒಪ್ಪಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸೋದು ಸಾಧ್ಯನಾ? ಅಥವಾ ಯಡಿಯೂರಪ್ಪ ಒಪ್ಕೊಂಡ್ರು ಕೂಡ ಅವರ ಬೆಂಬಲಿಗರು ಅಷ್ಟೊಂದು ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.